ಆಮೇಲೆ ಪುಟ್ಬಳ್ಳಿ ಬಂದ್ರು ಕುಂಭಕರ್ಣ. ಗೌಡ್ರೆ ಚೆನ್ನಾಗಿ ನಿದ್ದೆ ಮಾಡಿರೋ ಹಾಗಿದೆ. ಪಸಂದಾಗಿ ನಿದ್ದೆ ಮಾಡಿದ್ವಿ ಮಧುರ ಅವ್ರೆ, ಜೊತೆಗೆ ಭಯಂಕರವಾದ ಕೆಟ್ಟ ಕನ್ಸುಗಳನ್ನು ಕಂಡಿ. ಬಾಬಣ್ಣ ಪುನಃ ಕನ್ಸ್ಕೊಂಡ್ರಿಯಾ? ಕಮ್ಮೆ ಶಾನೆ ಕನ್ಸು ಕಂಡು ಬಿಟ್ಟು ಒಂದೊಂದಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದನೇದು ನಮ್ಮ ಕೆಕ್ಕಬುಲ್ ಅವನಲ್ಲ, ಅವನ ದಂಡಕ್ಕೆ ಒಂದು ಹುಡುಗಿ ಬಂದು ಜೋಡ ತಕೊಂಡು ಕೆನ್ನು ಹೊಡೆದು ಬಿಟ್ಟ. ಎಲ್ರು ಇಲ್ಲೇ ಇದ್ದೀರಾ? ತಗೊಳ್ಳಿ ಚಾಕ್ಲೇಟ್ ತಗೊಳ್ಳಿ. ಯಾವ ಖುಷಿಗೆ ಚಾಕ್ಲೇಟ್? ನಾನು ತುಂಬಾ ಖುಷಿಯಾಗಿದ್ದೀನಿ. ಒಂದು ಹುಡುಗಿ ಬಂದು ಈ ಗುಲಾಬಿ ಕೊಟ್ಟು ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂದ್ಲು. ಅದಕ್ಕೆ ಇವತ್ತು ರಾತ್ರಿ ಪಾರ್ಟಿ ಇಟ್ಕೊಂಡಿದ್ದೀನಿ. ಜಾನಿ ಬಾಯ್, ಗೌಡ್ರೆ, ಅಕ್ಕಂದ್ರನ್ನ ಕರ್ಕೊಂಡು ಪಾರ್ಟಿಗೆ ಬಂದ್ಬಿಡಿ. ಅವ್ರ ಕೌಂಟ್ರು ಮುಂದೆ, ನಮ್ಮ ಕೌಂಟ್ರು ಹಿಂದೆ. ನಾವು ಬರ್ತೀವಿ, ನೀನು ಹೋಗು. ಆಯ್ತು, ಬರ್ತೀನಿ. ಮರಿದಂಗೆ ಪಾರ್ಟಿಗೆ ಬಂದ್ಬಿಡಿ. ತೊಂದರೆ ಇಲ್ಲ, ಇದೊಂದು ಕನ್ಸು ಸುಳ್ಳಾಗಿರ್ಬೋದು, ಇನ್ನು ಶಾನೆ ಕನ್ಸವೆ. ಇನ್ನೊಂದು ಏನು ಗೊತ್ತಾ, ನಮ್ಮ ಬಜರಂಗಿ ಇನ್ಸ್ಪೆಕ್ಟರ್ ಅವ್ರಲ್ಲ, ಅವ್ರನ್ನ ಪರ್ಮನೆಂಟಿಂದ ಕೆಲಸದಿಂದ ತೆಗೆದೋಗ್ಬಿಟ್ಟಿರು. ಅವರು ಗೋಳೋ ಅಂತ ಗೋಳಾಡ್ತಾರ ಕನ್ಸ್ಕಂಡು. ಹಾ, ಎಲ್ಲ ಇಲ್ಲೇ ಇದ್ರೆ ಮರ್ರೆ ಒಳ್ಳೇದಾಯ್ತು. ಸೀಟ್ ತಗೊಳ್ಳಿ. ಯಾಕೆ ಸ್ವೀಟು? ಅದು ನಾನು ಮಾಡಿದ ಕೆಲಸ ಕಂಡು ಕಮಿಷನರ್ ಸಾಹೇಬ್ದು ನನ್ನ ಸಸ್ಪೆನ್ಷನ್ ಆರ್ಡರ್ನ ವಾಪಸ್ ತಗೊಂಡು, ಅದು ಅಲ್ಲದೆ ಸ್ವಲ್ಪ ದಿವಸದಲ್ಲೇ ನನಗೆ ಪ್ರಮೋಷನ್ನು ಕೊಡ್ತೆ ಅಂದೇಳಿ ಹೇಳಿರು. ನನಗೆ ಯಾರ್ಯಾರು ಬೀಡ ಕೊಟ್ಟಿರೋ ಅವರಿಗೆಲ್ಲ ಸ್ವೀಟ್ ಕೊಟ್ಟು ಬಂದೆ. ಮತ್ತೆ ತೊಂದರೆ ಇಲ್ಲ, ಇದೆರಡು ಸುಳ್ಳಾಗಿರ್ಬೋದು, ಇನ್ನೊಂದು ಭಯಂಕರ ಕೆಟ್ಟ ಕನ್ಸದ, ಅದು ದಿಟ ಆಗಿ ಆಯ್ತದೆ. ಅದೇನು ಅಂತ ಹೇಳಿ, ಅದು ನಿಜ ಆಗುತ್ತಾ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ಆ ಕನ್ಸಲ್ಲಿ ನಾನಿರ್ಲಿಲ್ಲ ತಾನೇ? ಮಧುರ ಅವ್ರೆ, ಆ ಕನ್ಸು ಬಿದ್ದಿರೋದೇ ನಿಮ್ಮ ಮೇಲೆ ಅನ್ನಿ. ಏನೋ ಕನ್ಸು? ಅದು ಅದು ನಿಮ್ಮ ಗ್ರೂಮಿಂಗ್ ಕ್ಲಾಸ್ಗೆ ಬೆಂಕಿ ಬಿದ್ದುಬಿಟ್ಟದ ಅನ್ನಿ. ಏನು? ನನ್ ಗ್ರೂಮಿಂಗ್ ಕ್ಲಾಸ್ಗೆ ಬೆಂಕಿ ಬಿದ್ದಿರೋ ತರ ಕನ್ಸ್ ಬಿತ್ತ? ಜೋನಿ ಬನ್ನಿ ಈಗಲೇ ಹೋಗಿ ನೋಡೋಣ. ಹಲೋ, ಬಂದಿ. ಬಾಬಣ್ಣ ಏನಾಯ್ತು? ಎಲ್ಗೋಯ್ತಾ ಇದೀರಿ? ಆಮೇಲೆ ಪುಟ್ಮಲಿ ಮತ್ತೊರ್ ಮಿಳ್ಳ ಫೋನ್ ಮಾಡಿದ ಕಮ್ಮೆ, ನಮ್ಮ ಅಂಗಡಿಗ ಬೆಂಕಿ ಬಿದ್ದಿದ್ದ ಅಂತ. ಬರ್ತೀನಿರು. ಇಷ್ಟು ದಿನ ಬೇರೆಯವ್ರ ಬುಡಕ್ಕೆ ಬೆಂಕಿ ಇಡ್ತಿದ್ರು, ಇವತ್ತು ಅವ್ರ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಂತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ,
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.